ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲಾ 317ಎ 43ನೇ ವಾರ್ಷಿಕ ಅಧಿವೇಶನ ಇವತ್ತು ಮೈಸೂರಿನಲ್ಲಿ ನಡೆಯಿತು. ನಗರದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮವನ್ನು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಉದ್ಘಾಟನೆ ಮಾಡಿದರು. ಸಂಸ್ಥೆಯ ರೇಣುಕುಮಾರ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು, ರಾಮನಗರ ಜಿಲ್ಲೆಗಳ ಸುಮಾರು 145 ಸಂಸ್ಥೆಗಳನ್ನು ಒಳಗೊಂಡ ಜಿಲ್ಲೆಯಲ್ಲಿ 5,000ಕ್ಕೂ ಅಧಿಕ ಸದಸ್ಯರು ಅಧಿವೇಶನದಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಮೈಸೂರು ಮತ್ತು ಮಂಡ್ಯ ಸರ್ಕಾರಿ ಆಸ್ಪತ್ರೆಗಳಿಗೆ ಸುಮಾರು 7.5 ಲಕ್ಷ ರೂಪಾಯಿ ಮೌಲ್ಯದ ಮಾರುತಿ ವ್ಯಾನ್ಗಳನ್ನು ಆಂಬ್ಯುಲೆನ್ಸ್ ಯೂಸ್ಗೋಸ್ಕರ ನೀಡಲಾಯಿತು. ನಮ್ಮ ಲಯನಿಸಮ್ 1917ರಲ್ಲಿ ಆರಂಭ ಆಗಿ ಸುಮಾರು 102 ವರ್ಷಗಳ ಕಾಲ ಪ್ರಪಂಚದ 220ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದೆ. ಈ ಲಯನಿಸಮ್ನಲ್ಲಿ 14,75,000 ಲಯನ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಲಯನ್ಸ್ ಜಿಲ್ಲೆ 317ಎ ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆಗಳ ಒಟ್ಟು 7 ಜಿಲ್ಲೆಗಳಲ್ಲಿ ಸುಮಾರು 145 ಲಯನ್ಸ್ ಸಂಸ್ಥೆಗಳ ಅಡಿಯಲ್ಲಿ ಅಂದಾಜು 5,000 ಲಯನ್ಸ್ಗಳು ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ದಿನ ನಮ್ಮ ಜಿಲ್ಲೆಯ ಪ್ರತಿ ವರ್ಷದ ಅಧಿವೇಶನದಲ್ಲಿ 43ನೇ ಅಧಿವೇಶನವಾಗಿ ಈ ದಿನ ಮೈಸೂರಿನಲ್ಲಿ ನಾವು ಈ KSOUನ ಕಾನ್ವೊಕೇಶನ್ ಹಾಲ್ನಲ್ಲಿ ನಡೆಸ್ತಾ ಇದ್ದೀವಿ.